ಬಾಬಾರ ಸಂಜೆಯ ಮಾತು. ಓಂ ಗಂ ಗಣಪತಿಯೇ ನಮಃ. ಓಂ ಸಾಯಿನಾಥಾಯ ನಮಃ. ಈ ಸಂಜೆ ಬಾಬಾರವರು ಹೇಳುತ್ತಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು. ಓ ಮಗುವೇ, ನಾನು ಹೇಳುವುದನ್ನು ಗಮನವಿಟ್ಟು ಕೇಳು. ಇವಾಗ ದಸರಾ ಉತ್ಸವ ಪ್ರಾರಂಭವಾಗುತ್ತಿದೆ. ನೀನು ನಿನ್ನ ಅಹಂಕಾರವನ್ನು ಬಿಡಬೇಕು. ಕೈ ಹಿಡಿದು ನಡೆದರೆ ಎಂದಿಗೂ ಕೆಳಗೆ ಬೀಳುವುದಿಲ್ಲ ಎಂದರು. ನೀನು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದೀಯಾ? ನಿನ್ನ ರಕ್ಷಣೆಗೆಂದೇ ನಾನಿರುವುದು. ಈ ಬಾಬಾ ನಿಮ್ಮ ಜೊತೆಯಲ್ಲಿಯೇ ಇರುತ್ತಾರೆ ಎಂದರು. ಬಾಬಾರವರ ಪವಾಡಗಳು ಹಲವಾರು. ನೀರಿನಲ್ಲಿ ದೀಪವನ್ನು ಹಚ್ಚಿದರು. ಎರಡನೇದಾಗಿ ಕಾಣದ ಕುರುಡಿಗೆ ಕಣ್ಣನ್ನು ತೆರೆಸಿದರು. ಮೂರನೆಯದಾಗಿ ಬೆಂಕಿ ತಗುಲುತ್ತಿದೆ, ಹೋಗಿ ನೋಡಿ ಎಂದು ಹೇಳಿದರು. ಎಲ್ಲರನ್ನೂ ಪ್ರೀತಿ ಭಾವದಿಂದ ನೋಡುತ್ತಿದ್ದರು ಬಾಬಾ. ಬಾಬಾರನ್ನು ಯಾರು ಭಕ್ತಿ ಶಕ್ತಿಯಿಂದ ಪೂಜಿಸುತ್ತಾರೋ ಅವರಿಗೆ ಹಲವಾರು ರೀತಿಯಲ್ಲಿ ಕಾಣುತ್ತಾರೆ. ಬಾಬಾರನ್ನು ನಂಬಿ ನಡೆದರೆ ಪ್ರೀತಿ ವಾತ್ಸಲ್ಯಕ್ಕೆ ಯಾವುದಕ್ಕೂ ಕೊರತೆ ಇಲ್ಲ. ಬಾಬಾ ದೇವರು ನನ್ನ ಜೀವನದಲ್ಲಿ ಹಲವಾರು ರೀತಿಯಲ್ಲಿ ಪವಾಡ ಮಾಡಿದ್ದಾರೆ. ನನ್ನ ಉಸಿರು ಇದ್ದರೆ ಬಾಬಾ ಎನ್ನಬೇಕು, ಹೋದರೂ ಬಾಬಾ ಎನ್ನುತ್ತಾ ಹೋಗಬೇಕು. ಈ ನನ್ನ ಬಾಬಾ ನನ್ನ ಮೇಲೆ ಕರುಣೆ ತೋರಿಸಿದ್ದಾರೆ. ಯಾರು ತಮ್ಮ ಮನೆಯಲ್ಲಿ ಬಾಬಾರನ್ನು ಪೂಜಿಸುತ್ತಾರೋ ಅವರಿಗೆ ಹಣದ ಸಮಸ್ಯೆ, ಯಾವುದೇ ಕುಂದುಕೊರತೆಗಳು ಬಾರದು. ಬಾಬಾ, ನನ್ನ ಕಷ್ಟ ಈ ರೀತಿ ಇದೆ, ನೀವೇ ಬಗೆಹರಿಸಿಕೊಡಿ ಎಂದು ಪ್ರಾರ್ಥನೆ ಮುಖಾಂತರ ಹೇಳಿದರೆ ಸಾಕು. ಬಾಬಾ ಎಲ್ಲೆಡೆಯಲ್ಲಿಯೂ ಇದ್ದಾರೆ. ನಾವು ಉಸಿರಾಡುವ ಗಾಳಿ, ನೀರು, ಬೆಳಕು ಎಲ್ಲದರಲ್ಲಿಯೂ ನಾವು ಬಾಬಾರನ್ನು ಕಾಣಬಹುದು. ಬಾಬಾ, ನೀವೇ ನನಗೆಲ್ಲ, ನಿನ್ನಿಂದನೇ ಎಲ್ಲ. ಓಂ ಸಾಯಿರಾಮ್. ಓಂ ಸಾಯಿನಾಥಾಯ ನಮಃ. ಥ್ಯಾಂಕ್ ಯು ಬಾಬಾ.